ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ವಿಶೇಷವಾಗಿ 26/6/2024 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣಪಕ್ಷ, ಪಂಚಮಿ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಧನಿಷ್ಠ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ 1 ಗಂಟೆ 6 ನಿಮಿಷದವರೆಗೆ. ನಂತರ ಶತಭಿಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 12 ಗಂಟೆ 26 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೆ. ಗುಳಿಕ ಕಾಲ ನೋಡಿದಾಗ 10 ಗಂಟೆ 50 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ. ಯಮಗಂಡ ಕಾಲ ನೋಡಿದಾಗ 7 ಗಂಟೆ 38 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ 2 ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಅವಕಾಶಗಳು ಬರೋದಕ್ಕೆ ದಾರಿಯಾಗ್ತದೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಬರೋದಕ್ಕೆ ದಾರಿಯಾಗ್ತದೆ. ಆದರೆ ನೀವು ಮಾಡೋ ಕೆಲಸ ಕಾರ್ಯಗಳಿಗೆ ಮನ್ನಣೆಗಳು ಸಿಗುತ್ತೆ. ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಹಿನ್ನಡೆಗಳು, ಕೌಟುಂಬಿಕವಾದಂಥ ಸಹಕಾರದಲ್ಲಿ ಹಿನ್ನಡೆ, ಕುಟುಂಬದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಏನಾದರೂ ಮುಖ್ಯವಾದಂಥ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆಗಳಿರ್ತದೆ, ಆಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು. ಆದರೆ ಅದೃಷ್ಟ ಏನು ಮಾಡಿದ್ದೇನೆಂದರೆ ನಷ್ಟದ ಪ್ರಮಾಣ ಕಡಿಮೆ ಆಗುವಂಥ ಸ್ಥಿತಿ. ಅನಿರೀಕ್ಷಿತ ಯಾವುದೋ ಒಂದು ಸಮಸ್ಯೆ ತಾಪತ್ರೆಗೆ ಸಿಕ್ಕಾಕಬೇಕು, ಅದರ ಪ್ರಮಾಣ ಕಡಿಮೆ ಆಗುವಂಥದ್ದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಫಬಾಧೆಗಳು, ಗುಪ್ತವ್ಯಾಧಿಗಳು ಬರ್ತಕ್ಕಂಥದ್ದು, ಬೆವರು ದೋಷ ಬರ್ತಕ್ಕಂಥದ್ದು, ತಿನ್ನಬಾರದನ್ನು ತಿಂದುಬಿಟ್ಟು ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು, ಅತಿಯಾದಂಥ ಆಯಿಲ್ ಫುಡ್ಡು ಸ್ವೀಕರಿಸ್ತಕ್ಕಂಥದ್ದು, ಅತಿಯಾದಂಥ ಸಿಹಿಯನ್ನು ಸ್ವೀಕರಿಸ್ತಕ್ಕಂಥದ್ದು, ಇವುಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದನ್ನು ಮೇಷರಾಶಿ ನೋಡ್ತೀರಿ. ವಿದ್ಯಾಭ್ಯಾಸ ಪ್ರಗತಿ ಅನುಕೂಲವಾಗ್ತಕ್ಕಂಥದ್ದು, ತಾಯಿಯಿಂದ ಲಾಭ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲವಿದೆ, ಪ್ರಯತ್ನವನ್ನು ಮಾಡಿ. ವಾಹನಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲವಿದೆ, ಪ್ರಯತ್ನವನ್ನು ಮಾಡಿ. ಮೇಷರಾಶಿನವರು ಓಂ ಮಂಗಳಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಿದೇಶಯಾನ ಮಾಡಬೇಕು, ದೂರ ಪ್ರಯಾಣ ಹೋಗಬೇಕು, ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ನಿದ್ರಾ ಭಂಗವೂ ಕೂಡ ಆಗ್ತಕ್ಕಂಥದ್ದು. ಏನೇನೋ ಉದ್ಯೋಗ ಸಂಬಂಧಪಟ್ಟಂತೆ ಏನೇನೋ ಆಲೋಚನೆಗಳನ್ನು ಮಾಡಿ, ಕಲ್ಪನೆಗಳನ್ನು ಮಾಡಿ, ಊಹೆಗಳನ್ನು ಮಾಡಿಕೊಂಡು ಅದು ಇದು ಹಾಗೆ ಹೀಗೆ ಪ್ಲ್ಯಾನ್ ಮಾಡೋದಕ್ಕೆ ಹೋಗಿ ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಉಂಟು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ಒಂದು ಸಣ್ಣದಾದಂಥ ಸಹಕಾರಿಯಾಗಿರ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪೂರೈಕೆಯಾಗತ್ತೆ. ಸ್ವಲ್ಪ ದುಂದು ವೆಚ್ಚಗಳಿಗೆ ಮೋಜು ಮಸ್ತಿಗೋಸ್ಕರವಾಗಿ ಖರ್ಚುಗಳನ್ನು ಜಾಸ್ತಿ ಮಾಡುವಂಥ ಸನ್ನಿವೇಶ. ಒಟ್ಟಿನಲ್ಲಿ ವೃಷಭರಾಶಿನೂ ಸಾಮಾನ್ಯವಾಗಿ ಮೋಜು ಮಸ್ತಿ, ಏನೋ ತಿನ್ನಬೇಕು, ಹೊರಗಡೆ ತಿನ್ನಬೇಕು, ಕುಡಿಬೇಕು, ಮತ್ತೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಜಾಸ್ತಿ ಇರ್ತದೆ. ಏನಿಲ್ಲ ಅಂದ್ರೂ ಒಂದು ಸಿನಿಮಾಕ್ಕಾದರೂ ಹೋಗ್ತಕ್ಕಂಥದ್ದು, ಏನಿಲ್ಲ ಅಂದರೂ ಒಂದು ಸಣ್ಣದಾಗಿ ಒಂದು ಮೇಕಪ್ ಕಿಟ್, ಮೇಕಪ್ ಸಂಬಂಧಪಟ್ಟಂತೆ ಒಂದು ಖರೀದಿಯನ್ನಾದರೂ ಮಾಡ್ತಕ್ಕಂಥದ್ದು, ಏನೂ ಇಲ್ಲ ಅಂದ್ರೂ ಮನೆಗೆ ಏನಾದರೂ ಒಂದು ಚೆನ್ನಾಗಿರುತ್ತೆ ಇದನ್ನು ಇಟ್ಟರೆ ಅನ್ನೋ ರೀತಿಯಲ್ಲಿ ಆ ಅಲಂಕಾರಿಕ ವಸ್ತುವನ್ನು ತರತಕ್ಕಂಥದ್ದು ಈ ಪರಿಸ್ಥಿತಿಗಳು ಇರ್ತದೆ. ಅಂದರೆ ಖರ್ಚುಗಳನ್ನು ಜಾಸ್ತಿ ಮಾಡುವಂಥ ಸಂದರ್ಭ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಓಕೆ ಪರವಾಗಿಲ್ಲ, ತುಂಬ ಯಶಸ್ಸು ಅನುಕೂಲ ಅಂತ ಇಲ್ಲ ಅಂದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಒಂದು ಸುಧಾರಣೆಗಳಿದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿ. ಸೇವಾ ವೃತ್ತಿಯ ಕೆಲಸಗಾರನ್ನು ನೋಡಬೇಕು ಅನ್ನುವಂಥವ್ರಿಗೆ ಅವ್ರಿಗೂ ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದು. ಸಾಲವನ್ನು ತೀರಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು ಪೂರಕವಾದಂಥ ಸ್ಥಿತಿ. ಸಾಲವನ್ನು ಮಾಡುವಂಥವ್ರಿಗೂ ಪೂರಕ, ಸಾಲವನ್ನು ತೀರಿಸುವಂಥವ್ರಿಗೂ ಕೂಡ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿ ಇದೆ ವೃಷಭ ರಾಶಿನವರಿಗೆ. ತುಳಸಿಯಿಂದ ಶ್ರೀ ಅಮ್ಮನವರಿಗೆ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಯಿಂದ ಲಾಭ, ಕೌಟುಂಬಿಕವಾದಂಥ ಅಥವಾ ಕುಟುಂಬದಿಂದ ಲಾಭ, ವಸ್ತ್ರಾಭರಣ, ಮೇಕಪ್ ಕಿಟ್ಟು ಅಥವಾ ಮೇಕಪ್ಪು, ಅಲಂಕಾರಿಕ ವಸ್ತುಗಳು, ಬಟ್ಟೆ ಏನಾದರೂ ಒಂದು ಖರೀದಿ
ಒಳ್ಳೆಯ ವಸ್ತುವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಲಾಭವನ್ನೂ ಕೂಡ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಓದಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗಿ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಚೆನ್ನಾಗಿ ಆಗತ್ತೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅಲ್ಲೆಲ್ಲೋ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅಸಹಕಾರ ಅಂತಕ್ಕಂಥ ಒಂದು ಸರಿಯಾದ ಉದ್ಯೋಗ ಸಿಗೋಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಮಕ್ಕಳಿಂದ ಸ್ವಲ್ಪ ಸಹಕಾರ, ಒಂದು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದು. ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ ಇವತ್ತಿನ ದಿವಸ ಮಿಥುನ ರಾಶಿನವರು. ಬೂದು ಕುಂಬಳಕಾಯಿ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಓಕೆ, ನಿಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗವನ್ನು ಮಾಡಬೇಕಾಗತ್ತೆ. ನಿಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗಕ್ಕೆ ಸೇರಬೇಕಾದಂಥ ಅನಿವಾರ್ಯತೆ. ಇಷ್ಟ ಇರೋದಿಲ್ಲ, ಬರುವಂಥ ಅವಕಾಶ ಸರಿ ಇರೋದಿಲ್ಲ ಅಥವಾ ಉತ್ತಮವಾದಂಥ ಬರೋದಿಲ್ಲ, ಆದರೂ ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳು ಓಕೆ, ತುಂಬ ಒತ್ತಡಗಳಿರ್ತದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು. ಆದರೂ ಕೂಡ ನಿಭಾಯಿಸೋದ್ರಿಗೆ ಯಾರಿಂದಲೂ ಬೇರೆಯವರ ಸಹಕಾರವನ್ನು ಕೇಳುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ವಲ್ಪ ನೀವೇ ಎಲ್ಲೋ ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಸೋಮಾರಿತನವನ್ನು, ನೆಗ್ಲಿಜೆನ್ಸಿಯನ್ನು, ಸರಿಯಾಗಿ ಪ್ರಯತ್ನ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ತುಂಬ ಅರ್ಜೆಂಟ್ ಹರಿಬಿರಿನಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿ ಬೇಗ ಆಗಿಬಿಡಬೇಕು, ಈ ರೀತಿಯಲ್ಲಿ ಹೋಗಿ ಆಗುವಂಥದ್ದನ್ನು ಕೂಡ ಕೆಡಿಸಿಕೊಳ್ಳತಕ್ಕಂಥ ಸ್ಥಿತಿ ಬರಬಹುದು. ಭೂಮಿ ವ್ಯವಹಾರ ತುಂಬ ಚೆನ್ನಾಗಾಗುತ್ತೆ. ಮನೆ ಕಟ್ಟಬೇಕು ಪ್ರಯತ್ನ ಮಾಡಿ, ಸಹಕಾರಿಯಾಗಿದೆ ಇವತ್ತಿನ ದಿವಸ. ಅದು ಒಡವೆ ಖರೀದಿ ಮಾಡಬೇಕು, ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಅಥವಾ ಕಟ್ಟಿದ ಮನೆ ತಗೊಳ್ಬೇಕು ಅಥವಾ ಫ್ಲ್ಯಾಟ್ ತಗೊಳ್ಬೇಕು, ಇವತ್ತು ಪ್ರಯತ್ನ ಮಾಡಿ, ಉತ್ತಮವಾದಂಥದ್ದು ಸಿಗುತ್ತೆ. ಒಳ್ಳೆಯ ಆಯ್ಕೆಯನ್ನು ಮಾಡ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಕಟಕ ರಾಶಿನವರು. ಉನ್ನತ ವಿದ್ಯಾಭ್ಯಾಸ ಸ್ವಲ್ಪ ಭಂಗ ಮತ್ತು ಗೊಂದಲಗಳಿಂದ ಕೂಡಿರ್ತದೆ. ಶುಭಕಾರ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿ ಇರೋದಿಲ್ಲ. ಆದರೂ ಕೂಡ ದೃಢತೆಯಿಂದ ಕಾರ್ಯಚಟುವಟಿಕೆಯನ್ನು ಮಾಡಿದರೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಗೌರವನ ಸಂಪಾದನೆ ಮಾಡ್ತಕ್ಕಂಥದ್ದು, ಅಂತಸ್ತನ್ನು ಗಳಿಸ್ತಕ್ಕಂಥದ್ದು, ಪ್ರಶಂಸೆಗಳು ಬರ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ನಿಮಗೆ ಒಂದು ಸಪೋರ್ಟು ಸಹಕಾರ ಸಿಗುವಂಥ ಸಂದರ್ಭಗಳಿದೆ. ಪ್ರಯತ್ನ ಮಾಡಿ, ಅರಿಬಿರಿ ಬಿಟ್ಟು ಕಟಕ ರಾಶಿನವರು. ಪರಿಹಾರ ನಾಗದೇವತಾ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಶುಭಕಾರ ಪ್ರಯತ್ನದ ಕಡೆಗೆ ಹೆಚ್ಚಿನದಾದಂಥ ಆಲೋಚನೆ ಬರುವಂಥದ್ದು. ಭವಿಷ್ಯದ ಬಗ್ಗೆ ವಿಪರೀತವಾದಂಥ ಒಂದು ಪ್ರಯತ್ನ, ಆಲೋಚನೆ, ತಯಾರಿಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ತಂದೆಯಿಂದ ಸಹಕಾರ, ಭೂಮಿ ವ್ಯವಹಾರಗಳಲ್ಲಿ ಅಥವಾ ಅದರಲ್ಲೂ ಕೂಡ ಮಾರಾಟ, ಮನೆ ಮಾರಾಟ, ಭೂಮಿ ಮಾರಾಟ, ವಾಹನ ಮಾರಾಟ, ಒಡವೆ ಮಾರಾಟ, ಈ ಒಂದು ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸಹಕಾರಿ ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ. ಮತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಒಂದು ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲ. ಶಕ್ತಿ ದೇವತೆಯನ್ನು ಒಲಿಸಿಕೊಳ್ಳಬೇಕು ಅಥವಾ ಶಕ್ತಿ ದೇವತೆ ಆಶೀರ್ವಾದವನ್ನು ಪಡೆಯಬೇಕು, ಅತ್ಯುತ್ತಮವಾದಂಥ ಒಂದು ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆಗಳುಂಟು. ಉನ್ನತ ಅಧಿಕಾರಿಗಳಿಂದ ಒಂದು ರೀತಿಯಲ್ಲಿ ಕೆಲಸ ಆಗುವಂಥದ್ದು ಇದ್ರೂ ಕೂಡ ಸಾಮಾನ್ಯವಾಗಿ ಎಲ್ಲೋ ಎಳೆದಾಡಿಸ್ತಾರೆ ಅಂತಕ್ಕಂಥ ಸ್ಥಿತಿ, ಅಥವಾ ಅವರು ಇರುವಂಥ ಸಮಯಕ್ಕೆ ನೀವು ಹೋಗದಂಥ ರೀತಿಯಲ್ಲಿ ಆಗುವಂಥದ್ದನ್ನು ಕೆಡಿಸಿಕೊಳ್ಳಬಹುದು. ಅದನ್ನು ಸರಿಯಾಗಿ ಟೈಮ್ ಬ್ಯಾಲೆನ್ಸ್ ಮಾಡಿದರೆ ನಿಮ್ಮ ಕೆಲಸ ಆಗೋದಕ್ಕೆ ದಾರಿ ಇದೆ ಉನ್ನತ ಅಧಿಕಾರಿಗಳಿಂದ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನಿಲ್ಲ, ತಂದೆಯ ಸಹಕಾರ ಸಿಗುತ್ತೆ, ಒಳ್ಳೆಯ ಉತ್ತಮವಾದಂಥ ಸ್ಥಿತಿ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲ ಅತ್ಯುತ್ತಮವಾದಂಥ ರೀತಿಯಲ್ಲಿ ಇರುತ್ತೆ ಇವತ್ತಿನ ದಿವಸ ಸಿಂಹರಾಶಿನವರಿಗೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒತ್ತಡ, ಕಿರಿಕಿರಿ, ಅವಮಾನ, ಗೌರವಕ್ಕೆ ಧಕ್ಕೆ, ಮಾಡದೇ ಇರತಕ್ಕಂಥ ಅಪವಾದ ನಿಮ್ಮ ಮೇಲೆ ಬರ್ತಕ್ಕಂಥದ್ದು, ಮೃತ್ಯು ಭಯ, ಏನೇನೋ ನೆಗೆಟಿವ್ ಥಾಟ್ಸ್ಗಳು, ಭವಿಷ್ಯದ ಬಗ್ಗೆ ನಾನು ಹಂಗಾಗ್ಬಿಟ್ರಂಗೆ, ಹಿಂಗಾಗ್ಬಿಟ್ರಂಗೆ, ಆ ರೋಗ ಬಂದುಬಿಟ್ರಂಗೆ, ಅಥವಾ ಸತ್ತೋಗ್ಬಿಟ್ರಂಗೆ, ಅಥವಾ ಏನೋ ಅಂಥ ಕಷ್ಟ ಬಂದುಬಿಟ್ರಂಗೆ, ಯಾರ್ದೋ ಆಗಿರ್ತಕ್ಕಂಥ, ಯಾರ ಜೀವನದಲ್ಲೂ ಆಗಿರ್ತಕ್ಕಂಥ ಘಟನೆಗಳನ್ನು ನನಗೆ ಜೀವನದಲ್ಲಿ ಆಗಿಬಿಟ್ರೆ ಹೆಂಗೆ ಅನ್ನೋ ರೀತಿಯಲ್ಲಿ
ಒಂದು ಕಲ್ಪನೆಗಳನ್ನು ಮಾಡಿಕೊಂಡು ಸ್ವಲ್ಪ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಅಥವಾ ನಿಮಗೆ ನೀವೇ ಕಷ್ಟವನ್ನು ತಂದುಕೊಳ್ತಕ್ಕಂಥ ವಾತಾವರಣ ಬರಬಹುದು. ಪ್ರಯಾಣ ವಿಘ್ನ, ವಿದ್ಯಾಭ್ಯಾಸದಲ್ಲಿ ಭಂಗ, ಅನಾರೋಗ್ಯ ಸಮಸ್ಯೆಗಳು ಅಂತಕ್ಕಂಥದ್ದು, ಕಫಬಾಧೆ, ಶುಗರ್ ವ್ಯತ್ಯಾಸ, ಏನಾದರೂ ಸಣ್ಣ ಪಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಕನ್ಯಾ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ, ಸ್ವಲ್ಪ ಸಾಲದ ಚಿಂತೆಯೂ ಕೂಡ ಕಾಡ್ತದೆ. ದಾಂಪತ್ಯದಲ್ಲೂ ಕೂಡ ಕಲಹ, ಎಲ್ಲೂ ಹೋದ್ರೂ ಕೂಡ ಸ್ವಲ್ಪ ಸಣ್ಣದಾಗಿ ಕಿರಿಕಿರಿಗಳಾಗ್ತಲೇ ಇರ್ತದೆ. ಯಾಕೋ ಸರಿ ಕಾಣ್ತಾ ಇಲ್ಲ ಇವತ್ತು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಕನ್ಯಾ ರಾಶಿನವರು ಶ್ರೀ ವೀರಭದ್ರೇಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಶುಭ ಕಾರ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಸಹಕಾರಿಯಾಗಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಮನಸ್ಸು ಜಾರುವಂಥದ್ದು ಅಥವಾ ಪ್ರೀತಿ ಪ್ರೇಮ ಭಾವನೆ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಏನೋ ತಲೆ ಕೆಡಿಸಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟದಾದಂಥ ಒಂದು ಪುಣ್ಯದ ಫಲ ಅಂತಕ್ಕಂಥದ್ದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಎರಡನೇ ಮದುವೆ ಆಗಬೇಕು ಅನ್ನೋ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ, ಈಗಾಗಲೇ ಡೈವರ್ಸ್ ಆಗಿದೆ, ಎರಡನೇ ಮದುವೆ ಆಗಬೇಕು, ಆ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸಹಕಾರಿಯಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಯಥಾವತ್ತು ನಿಮ್ಮ ಖರ್ಚು ವೆಚ್ಚಗಳಿಗೆ ಏನು ಬೇಕೋ ಆ ಪೂರೈಕೆ ಆಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಇವತ್ತಿನ ದಿವಸ ವಿಶೇಷವಾಗಿ ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು, ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ ಮತ್ತು ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿಯನ್ನು ತುಲಾರಾಶಿನವರು ಕಂಡಿದ್ದೀರಿ ಇವತ್ತಿನ ದಿವಸ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಶತ್ರುಕಾಟ, ಸಾಲಬಾಧೆ, ರೋಗಬಾಧೆಗಳು ಅಂತಕ್ಕಂಥ ಸಂದರ್ಭ, ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿಗಳಾಗ್ತಕ್ಕಂಥದ್ದು, ಅವಮಾನ, ಅಗೌರವ, ಸ್ವಲ್ಪ ಏನೋ ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಸುತ್ತಮುತ್ತಲೂ ನಡವಳಿಕೆಗಳು ನಡೀತಕ್ಕಂಥದ್ದು, ಎಲ್ಲಿಂದ ಎಲ್ಲೋದ್ರೂ ನಿಮ್ಮ ವಿರುದ್ಧವಾದಂಥ ರೀತಿಯಲ್ಲೇ ಕುತಂತ್ರಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ದಾಂಪತ್ಯ ಸೌಖ್ಯದಿಂದ ಅಂತರ ಮತ್ತು ದಾಂಪತ್ಯದಲ್ಲಿ ಕಲಹ, ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಮೋಸ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಯಾವುದೇ ಪ್ರಯತ್ನವನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಕಾರ್ಯಕರ್ತವ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸಂದರ್ಭ, ಅಡೆತಡೆಗಳು ವಿಪರೀತವಾಗಿ ಬರ್ತಕ್ಕಂಥದ್ದು, ಭೂಮಿ ತಗಾದೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ದಾಯಾದಿ ಕಲಹಗಳು ಹೆಚ್ಚಾಗಿ ಬರುವಂಥದ್ದು, ಯಂತ್ರೋಪಕರಣಗಳಿಂದ, ಅಲಂಕಾರಿಕ ಸಾಧನಗಳಿಂದ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥ ಸಂದರ್ಭಗಳನ್ನು ವೃಶ್ಚಿಕ ರಾಶಿನವರು ತಂದುಕೊಂಡಿದ್ದೀರಿ. ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ರೀತಿಯಲ್ಲಿ ಇರೋಲ್ಲ. ಗುರುದೃಷ್ಟಿ ಮಾತ್ರ ನಿಮಗೆ ರಕ್ಷಣಾತ್ಮಕವಾದಂಥ ಏನೂ ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಮಾಡಬಹುದು ಬಿಟ್ಟರೆ, ತೊಂದರೆ ಮಾತ್ರ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಾನಸಿಕವಾದಂಥ ಅವ್ಯವಸ್ಥೆ, ದೈಹಿಕವಾದಂಥ ಅವ್ಯವಸ್ಥೆ, ವ್ಯಾವಹಾರಿಕವಾದಂಥ ಅವ್ಯವಸ್ಥೆಗಳನ್ನು ನೋಡುವಂಥ ಸ್ಥಿತಿಯನ್ನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯನ್ನವರು ನೋಡ್ತೀರಿ. ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಮಕ್ಕಳಿಂದ ಲಾಭ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತದೆ. ಸಾಲದ ಒಂದು ಕಾಟದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಅಥವಾ ಸಾಲವನ್ನು ತೀರಿಸತಕ್ಕಂಥ ಯೋಗವಾದರೂ ಬರುವಂಥದ್ದು, ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿ ಅನುಕೂಲವಾಗುವಂಥ ಸಾಧ್ಯತೆಗಳು ಅಥವಾ ಶತ್ರುಗಳೇ ಬಂದು ನಿಮಗೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವತ್ತಿನ ಸಹ ವಿಶೇಷವಾಗಿ ದಾಂಪತ್ಯದ ಜೀವನ ಅನುಕೂಲವಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಇವತ್ತಿನ ದಿವಸ ವಿಶೇಷವಾಗಿ ಏನಾದರೂ ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಾದರೆ ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ ಆಗಬೇಕು. ಅಲ್ಲೂ ಕೂಡ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡ್ರೆ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಂದೇ ಒಂದು ಸಣ್ಣದಾದಂಥ ಅವ್ಯವಸ್ಥೆಗಳು ಅಂತಂದರೆ ಸಿಕ್ಕಂಥ ಉದ್ಯೋಗ ಅವಕಾಶ ಕೈ ತಪ್ಪುತ್ತೆ ಮತ್ತು ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅವ್ಯವಸ್ಥೆಗಳನ್ನು
ಧನುಸ್ಸು ರಾಶಿನವ್ರು ನೋಡ್ತೀರಿ. ಶ್ರೀ ವೆಂಕಟೇಶ್ವರನ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ಥಿರಾಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಫ್ಲ್ಯಾಟ್ ಖರೀದಿ ಮಾಡಬೇಕು, ಅದ್ಭುತವಾದಂಥ ಅವಕಾಶ. ಮತ್ತು ಅಲಂಕಾರಿಕ ಸಾಧನೆಗಳ ವಿಚಾರ ಸಂಬಂಧಪಟ್ಟ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಒಳ್ಳೆಯ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ, ಪ್ರಯತ್ನವನ್ನು ಮಾಡಿ ಮಕರ ರಾಶಿನವರು. ಮತ್ತು ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಎಲ್ಲೋ ಸಣ್ಣದಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥ ಸಾಧ್ಯತೆಗಳು, ಭಾವನೆಗಳಿಗೆ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಮಕ್ಕಳೊಂದಿಗೆ ಸ್ವಲ್ಪ ಶತ್ರುತ್ವ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತದೆ. ಸಂಗಾತಿಯಿಂದ ಸಣ್ಣ ಪುಟ್ಟದಾಗಿ ಸ್ವಲ್ಪ ಲಾಭ ಅನುಕೂಲವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಇವತ್ತಿನ ಸಹ ಬರೋದಕ್ಕೆ ದಾರಿ ಇದೆ. ಚಿಂತೆ ಬೇಡ ಮಕರ ರಾಶಿನವ್ರಿಗೆ. ಕೆಂಪು ದಾಸವಾಳದಿಂದ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸಾಲದ ಚಿಂತೆಗಳು ಹೆಚ್ಚಾಗಿ ಬರುತ್ತೆ ಇವತ್ತಿನ ದಿವಸ. ವಿಶೇಷವಾಗಿ ಷಷ್ಠ ಪ್ರಭಾವವೆಲ್ಲ ಬರಬೇಕು, ಬರುತ್ತೆ. ಸ್ಥಿರಾಸ್ತಿ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅದ್ಭುತವಾದ ಒಳ್ಳೆಯ ಲಾಭ ಸಿಗುವಂಥ ಸಂದರ್ಭಗಳು ಬರುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಧೈರ್ಯ ಜಾಸ್ತಿ ಇರ್ತದೆ. ಒಂದು ಹೋರಾಟದ ಒಂದು ಕಿಚ್ಚು, ಆ ಥರದ ಒಂದು ಪ್ರವೃತ್ತಿಗಳು ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಸಾಲವನ್ನು ಕೇಳಿದ್ದೀರಿ ಅಂತಂದರೆ ಯಾರಿಂದಲಾದರೂ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ದೊರಕುವಂಥ ಸಾಧ್ಯತೆಗಳು ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಅವ್ಯವಸ್ಥೆಗಳನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕ್ರೀಡೆ ಮತ್ತು ನಮಗದೊಂದು ಇರುವಂಥವ್ರಿಗೆ ಅನುಕೂಲವಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನು, ಪತ್ರ ವ್ಯವಹಾರ ಚೆನ್ನಾಗಿದೆ, ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಉದ್ಯೋಗ ಬದಲಾವಣೆ ಸ್ವಲ್ಪ 3 ಬಾರಿ ಯೋಚನೆ ಮಾಡಿ. 2 ಬಾರಿ ಅಲ್ಲ, 3 ಬಾರಿ ಯೋಚನೆ ಮಾಡಿ. ಉದ್ಯೋಗ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಏನೋ ನಂಬಿಸಿ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಇಲ್ಲ ಇಷ್ಟು ಸಂಬಳ ಕೊಡ್ತೀವಿ ಅಂತಂದು ಕೊನೆಗೆ ಸಂಬಳವನ್ನು ಕಡಿಮೆ ಕೊಡುವಂಥ ಸಾಧ್ಯತೆಗಳು ಬರಬಹುದು ಈ ಸನ್ನಿವೇಶದಲ್ಲಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತೊಂದರೆ ತಾಪತ್ರೆಗಳಿಲ್ಲ ಕುಂಭರಾಶಿನವ್ರಿಗೆ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಿಗೆ ಸ್ವಲ್ಪ ಚೇತರಿಕೆ, ಅನುಕೂಲ ಅಂತಕ್ಕಂಥದ್ದು, ಕುಟುಂಬದಿಂದ ಸಹಕಾರ ಅಂತಕ್ಕಂಥ ಒಂದು ಸಂದರ್ಭ. ಕಿರಿಕಿರಿಗಳಿದ್ದೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಒಂದು ಸಹಕಾರವನ್ನು ಕೊಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತೇವೆ. ಒಂದು ಮೃಷ್ಟಾನ್ನ ಭೋಜನ, ಒಂದು ಏನಾದರೂ ಲಕ್ಸುರಿಯಾಗಿ ಏನಾದರೂ ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಹೊರಗಡೆ ತಿನ್ನಬೇಕು, ಖಾರ ತಿನ್ನಬೇಕು, ಎಣ್ಣೆ ತಿನ್ನಬೇಕು, ಈ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಇವತ್ತಿನ ದಿವಸ. ವಿಶೇಷವಾಗಿ ಪ್ರಯಾಣದಲ್ಲಿ ಸ್ವಲ್ಪ ಹೋಗಬೇಕು ಅನ್ನೋ ರೀತಿಯನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಅಡೆತಡೆಗಳಾಗಬಹುದು. ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಅನುಕೂಲವಾಗೋದಕ್ಕೆ ದಾರಿಯಾಗ್ತದೆ. ತಂದೆಯಿಂದ ಸ್ವಲ್ಪ ಸಹಕಾರ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಅಥವಾ ಭೂಮಿಯಿಂದ ಸ್ವಲ್ಪ ಧನಾಗಮನ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಬರಬಹುದು. ಪೂಜೆ ಪುನಸ್ಕಾರ, ದಾನ ಧರ್ಮ, ಆಧ್ಯಾತ್ಮಿಕ ಚಟುವಟಿಕೆ ತುಂಬ ಚೆನ್ನಾಗಾಗೋದಕ್ಕೆ ದಾರಿ ಇದೆ. ಮನೆಯ ವಾತಾವರಣದಲ್ಲಿ ಆ ಸ್ಥಿತಿಯೇ ಇರತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ ಇವತ್ತಿನ ದಿವಸ. ವಿಶೇಷವಾಗಿ ಮಕ್ಕಳಿಂದ ಆರ್ಥಿಕವಾದಂಥ ಸಹಕಾರ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಮಧ್ಯಾಹ್ನ ನಂತರವಾಗಿ ಇದೆಲ್ಲವೂ ಕೂಡ ಉಲ್ಟಾಗುತ್ತೆ. ಅದೊಂದೇ ಅವ್ಯವಸ್ಥೆ, ಮಿಕ್ಕಿದ್ದೇನು ಸಮಸ್ಯೆ ಇಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.